ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಕೆ ಸ್ಟಡಿ ಈ ಯೂಟ್ಯೂಬ್ ಚಾನಲ್ಗೆ ತಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ KS PDO, VAO, PSI ಮತ್ತು SDF DA PC ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಮಾಹಿತಿಯನ್ನು ನೀಡುವಂಥ ಪ್ರಶ್ನೆಗಳನ್ನು ಈ ಒಂದೇ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ನೇಹಿತರೆ. ಮತ್ತು ಕೆಲವರು ಪಿತಾಮಹರನ್ನು ಈ ಒಂದೇ ಸ್ಲ್ಯಾಬ್ ಮುಖಾಂತರ ನೋಡುತ್ತಾ ಹೋಗೋಣ. ಈ ಎಲ್ಲ ಪಿತಾಮಹ ಅವರು ಮುಂದೆ ಬರುವ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಮಾಹಿತಿಯನ್ನು ನೀಡಲು ಸಹಾಯಕವಾಗಿದೆ ಸ್ನೇಹಿತರೆ. ನಾವು ಪ್ರಮುಖ ಆರ್ಥಿಕ ಕ್ರಾಂತಿಗಳ ಪಿತಾಮಹರನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ನೇಹಿತರೆ. ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಡಾಕ್ಟರ್ ನಾರ್ಮನ್ ಬೋರ್ಲಿಂಗ್ ರವರನ್ನು ಕರೆಯುತ್ತೇವೆ. ಹಾಗೆ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಕರೆಯುತ್ತೇವೆ. ಹಾಗೆ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ವರ್ಗೀಸ್ ಕುರಿಯನ್ ರವರನ್ನು ಕರೆಯುತ್ತೇವೆ ಮತ್ತು ಮಿಲ್ಕಾ ಮ್ಯಾನ್ ಎಂದು ಕೂಡ ಕರೆಯುತ್ತೇವೆ. ನೀಲಿ ಕ್ರಾಂತಿಯ ಪಿತಾಮಹ ಎಂದು ಅರುಣ್ ಕೃಷ್ಣರವರನ್ನು ಕರೆಯುತ್ತೇವೆ. ಸುವರ್ಣ ಕ್ರಾಂತಿಯ ಪಿತಾಮಹ ಎಂದು ನಿರ್ಪಾಕ್ ಟೂಟೇಜ್ ರವರನ್ನು ಕರೆಯುತ್ತೇವೆ. ರಜತ ಕ್ರಾಂತಿಯ ಪಿತಾಮಹ ಎಂದು ಇಂದಿರಾ ಗಾಂಧಿಯವರನ್ನು ಕರೆಯುತ್ತೇವೆ. ಹಾಗೆ ಹಳದಿ ಕ್ರಾಂತಿಯ ಪಿತಾಮಹ ಎಂದು ಶ್ಯಾಮ್ ಪಿತ್ರೋಡ್ ರವರನ್ನು ಕರೆಯುತ್ತೇವೆ. ಪಿಂಕ್ ಕ್ರಾಂತಿಯ ಪಿತಾಮಹ ಎಂದು ದುರ್ಗೇಶ್ ಪಟೇಲರನ್ನು ಕರೆಯುತ್ತೇವೆ. ಈ ಎಲ್ಲ ಪಿತಾಮಹ ಅವರು ಮುಂದೆ ಬರುವ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಸಹಾಯಕವಾಗಲಿದ್ದಾರೆ ಸ್ನೇಹಿತರೆ. ನಾವು ಈಗ 1ನೇ GK ಪ್ರಶ್ನೆಯನ್ನು ನೋಡುತ್ತಾ ಹೋಗೋಣ ಸ್ನೇಹಿತರೆ. ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಅಂಗವು ಹಾನಿಯಾಗುತ್ತದೆ? ಆಪ್ಷನ್ A ಹೃದಯ, ಆಪ್ಷನ್ B ಲಿವರ್, ಆಪ್ಷನ್ C ಮೆದುಳು, ಆಪ್ಷನ್ D ಮೂತ್ರಪಿಂಡ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ B ಲಿವರ್. ನಿಮ್ಮ 2ನೇ ಪ್ರಶ್ನೆ, ಯಾವ ಎಲೆಯು ದೃಷ್ಟಿಯ ಕೊರತೆಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ A ಪುದೀನ ಎಲೆ, ಆಪ್ಷನ್ B ಬೇವಿನ ಎಲೆ, ಆಪ್ಷನ್ C ತುಳಸಿ ಎಲೆ, ಆಪ್ಷನ್ D ಕರಿಬೇವು ಎಲೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ D ಕರಿಬೇವು ಎಲೆ. ಮತ್ತು ನಿಮ್ಮ 3ನೇ ಪ್ರಶ್ನೆ, ಯಾವ ಪ್ರಾಣಿಯು 3 ಕಣ್ಣು ರೆಪ್ಪೆಗಳನ್ನು ಹೊಂದಿದೆ? ಆಪ್ಷನ್ A ಮೀನು, ಆಪ್ಷನ್ B ಹಾವು, ಆಪ್ಷನ್ C ಒಂಟೆ, ಆಪ್ಷನ್ D ಜೀಬ್ರಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ C ಒಂಟೆ. ನಿಮ್ಮ 4ನೇ ಪ್ರಶ್ನೆ, ಊಟದ ಜೊತೆಗೆ ಈರುಳ್ಳಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ A ಜೀರ್ಣಕ್ರಿಯೆ ಉತ್ತಮ, ಆಪ್ಷನ್ B ಗ್ಯಾಸ್ಟ್ರಿಕ್, ಆಪ್ಷನ್ C ರುಚಿ ಹೆಚ್ಚುತ್ತದೆ, ಆಪ್ಷನ್ D ಶುಗರ್ ಕಂಟ್ರೋಲ್ ಮಾಡುತ್ತದೆ. ನಿಮ್ಮ ಸರಿಯಾದ ಉತ್ತರ ಜೀರ್ಣಕ್ರಿಯೆ ಉತ್ತಮ ಮಾಡುತ್ತದೆ ಮತ್ತು ಶುಗರ್ ಕಂಟ್ರೋಲನ್ನು ಕೂಡ ವಾಸಿ ಮಾಡುತ್ತದೆ. ನಿಮ್ಮ 5ನೇ ಪ್ರಶ್ನೆ, ಪ್ರಪಂಚದಲ್ಲಿ ಭೂಕಂಪ ಆಗದ ಖಂಡ ಯಾವುದು? ಆಪ್ಷನ್ A ಆಸ್ಟ್ರೇಲಿಯಾ, ಆಪ್ಷನ್ B ಏಷ್ಯಾ ಖಂಡ, ಆಪ್ಷನ್ C ಅಂಟಾರ್ಟಿಕಾ ಖಂಡ, ಆಪ್ಷನ್ D ಯುರೋಪ್ ಖಂಡ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ A ಆಸ್ಟ್ರೇಲಿಯಾ ಖಂಡವನ್ನು ಭೂಕಂಪ ಆಗದ ಖಂಡ ಎಂದು ಕರೆಯುತ್ತೇವೆ. ನಿಮ್ಮ 6ನೇ ಪ್ರಶ್ನೆ, ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ A ತಮಿಳುನಾಡು, ಆಪ್ಷನ್ B ಕರ್ನಾಟಕ, ಆಪ್ಷನ್ C ಸಿಕ್ಕಿಂ, ಆಪ್ಷನ್ D ಗುಜರಾತ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ D ಗುಜರಾತನ್ನು ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ ಎಂದು ಕರೆಯುತ್ತೇವೆ. ನಿಮ್ಮ 7ನೇ ಪ್ರಶ್ನೆ, ವಿಪ್ರೋ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ A ಉತ್ತರ ಕೊರಿಯಾ, ಆಪ್ಷನ್ B ಜರ್ಮನಿ, ಆಪ್ಷನ್ C ಚೀನಾ ದೇಶ, ಆಪ್ಷನ್ D ನೇಪಾಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ C ಚೀನಾ ದೇಶವನ್ನು ವಿಪ್ರೋ ದೇಶದ ಕಂಪನಿಯಾಗಿದೆ. ನಿಮ್ಮ 8ನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ದೃಷ್ಟಿ ಹೆಚ್ಚುತ್ತದೆ? ಆಪ್ಷನ್ A ಹಾಗಲಕಾಯಿ, ಆಪ್ಷನ್ B ಕ್ಯಾರೆಟ್, ಆಪ್ಷನ್ C ಟೊಮೊಟೊ, ಆಪ್ಷನ್ D ಬೆಂಡೆಕಾಯಿ.
ನಿಮ್ಮ ಸರಿಯಾದ ಉತ್ತರ ಕ್ಯಾರೆಟನ್ನು ಹೆಚ್ಚು ತರಕಾರಿ ತಿನ್ನುವುದರಿಂದ ದೃಷ್ಟಿ ಹೆಚ್ಚುತ್ತದೆ. ನಿಮ್ಮ 9ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಯಾವುದು? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ತಿಮಿಂಗಲ, ಆಪ್ಷನ್ ಸಿ ಡಾಲ್ಫಿನ್, ಆಪ್ಷನ್ ಡಿ ಶಾರ್ಕ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್ ಅನ್ನು ರಾಷ್ಟ್ರೀಯ ಜಲ ಪ್ರಾಣಿ ಎಂದು ಕರೆಯುತ್ತೇವೆ. ನಿಮ್ಮ 10ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ಅನ್ನು ಸೇವಿಸಬಾರದು? ಆಪ್ಷನ್ ಎ ರಕ್ತಹೀನತೆ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಹೈ BP. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸ್ಟೋನ್ ಮತ್ತು ಮಧುಮೇಹ ಇರುವವರು ಬೀಟ್ರೂಟನ್ನು ಸೇವಿಸಬಾರದು. ನಿಮ್ಮ 11ನೇ ಪ್ರಶ್ನೆ, ಮೊಸಳೆಯ ಸರಾಸರಿ ಆಯಸ್ಸು ಎಷ್ಟು ವರ್ಷಗಳು? ಆಪ್ಷನ್ ಎ 100 ವರ್ಷಗಳು, ಆಪ್ಷನ್ ಬಿ 25 ವರ್ಷಗಳು, ಆಪ್ಷನ್ ಸಿ 20 ವರ್ಷಗಳು, ಆಪ್ಷನ್ ಡಿ 25 ವರ್ಷಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 100 ವರ್ಷಗಳ ಕಾಲ ಮೊಸಳೆಯು ಬದುಕುತ್ತದೆ. ನಿಮ್ಮ 12ನೇ ಪ್ರಶ್ನೆ, ತೂಕ ಕಡಿಮೆ ಮಾಡಲು ಬೀಜಗಳು ತುಂಬ ಉಪಯೋಗವಾಗಿವೆ. ಆಪ್ಷನ್ ಎ ಕಡಲೆ ಬೀಜ, ಆಪ್ಷನ್ ಬಿ ಕಮಲದ ಬೀಜ, ಆಪ್ಷನ್ ಸಿ ಚಿಯಾ ಬೀಜ, ಆಪ್ಷನ್ ಡಿ ಅಗಸೆ ಬೀಜ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಯಾ ಬೀಜ ಮತ್ತು ಅಗಸೆ ಬೀಜ. ನಿಮ್ಮ 13ನೇ ಪ್ರಶ್ನೆ, ಯಾವ ಪ್ರಾಣಿಗಳು ಮನುಷ್ಯರಿಗಿಂತ ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಡಾಲ್ಫಿನ್, ಆಪ್ಷನ್ ಸಿ ಕೋತಿ, ಆಪ್ಷನ್ ಡಿ ಬೆಕ್ಕು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಲ್ಫಿನ್ ಅನ್ನು ಮನುಷ್ಯರಿಗಿಂತ ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದೆ. ನಿಮ್ಮ 14ನೇ ಪ್ರಶ್ನೆ, ಮಾಗಿದ ಪಪ್ಪಾಯಿ ತಿನ್ನುವುದು ಯಾವ ಕಾಯಿಲೆಗೆ ಒಳ್ಳೆಯದು? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಸಂಧಿವಾತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಮತ್ತು ಸಂಧಿವಾತ. ಮಾಗಿದ ಪಪ್ಪಾಯಿ ತಿನ್ನುವುದರಿಂದ ಕಾಯಿಲೆ ಒಳ್ಳೆಯದು. ನಿಮ್ಮ 15ನೇ ಪ್ರಶ್ನೆ, ಆಯಾಸ, ಒತ್ತಡ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಇ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿಯನ್ನು ಒತ್ತಡ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯವಾಗಿದೆ. ನಿಮ್ಮ 16ನೇ ಪ್ರಶ್ನೆ, ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಗೋಡಂಬಿ, ಆಪ್ಷನ್ ಡಿ ಬಟಾಣಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಡಂಬಿಯನ್ನು ಬುದ್ಧಿವಂತಿಕೆ ಹೆಚ್ಚಿಸಲು ಆಹಾರ ಸಹಾಯ ಮಾಡುತ್ತದೆ. ನಿಮ್ಮ 17ನೇ ಪ್ರಶ್ನೆ, ಹಲ್ಲು ನೋವು ಕಡಿಮೆಯಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಹುಣಸೆ ಹಣ್ಣು, ಆಪ್ಷನ್ ಬಿ ಗೋಡಂಬಿ ಹಣ್ಣು, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಲವಂಗ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗವನ್ನು ಹಲ್ಲು ನೋವು ಕಡಿಮೆಯಾಗಲು ಸೇವಿಸಬೇಕು. ನಿಮ್ಮ 18ನೇ ಪ್ರಶ್ನೆ, ರಕ್ತ ಸಂಚಾರ ಸರಿಯಾಗಿ ಆಗಲು ಯಾವುದು ತುಂಬ ಉತ್ತಮವಾಗಿದೆ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಪನೀರ್, ಆಪ್ಷನ್ ಡಿ ಬಾದಾಮಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟನ್ನು ರಕ್ತ ಸಂಚಾರ ಸರಿಯಾಗಿ ಆಗಲು ತುಂಬ ಸಹಾಯವಾಗಿದೆ. ನಿಮ್ಮ 19ನೇ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಆಟಿಕೆಗಳನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಚೀನಾ ದೇಶ, ಆಪ್ಷನ್ ಬಿ ಅಮೆರಿಕ ದೇಶ, ಆಪ್ಷನ್ ಸಿ ಭಾರತ ದೇಶ, ಆಪ್ಷನ್ ಡಿ ಜರ್ಮನ್ ದೇಶ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ದೇಶವನ್ನು ಆಟಿಕೆಗಳನ್ನು ಹೆಚ್ಚು ಉತ್ಪಾದಿಸುತ್ತದೆ. ನಿಮ್ಮ 20ನೇ ಪ್ರಶ್ನೆ,
ಮೂಲವ್ಯಾಧಿಗೆ ಯಾವ ತರಕಾರಿಗಳು ಒಳ್ಳೆಯದು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಸಿ ಗೆಣಸು, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಮೂಲಂಗಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಹಿ ಗೆಣಸು ಮತ್ತು ಮೂಲಂಗಿ. ನಿಮ್ಮ 21ನೇ ಪ್ರಶ್ನೆ, ವಿಶ್ವದ ಅತ್ಯುತ್ತಮ ಖರ್ಜೂರವನ್ನು ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಸೌದಿ ಅರೇಬಿಯಾ, ಆಪ್ಷನ್ ಬಿ ಚೀನಾ ದೇಶ, ಆಪ್ಷನ್ ಸಿ ನೇಪಾಳ ದೇಶ, ಆಪ್ಷನ್ ಡಿ ಸಿಂಗಾಪುರ್ ದೇಶ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ದೇಶವನ್ನು ಖರ್ಜೂರವನ್ನು ಬೆಳೆಯಲು ಹೆಸರುವಾಸಿಯಾಗಿದೆ. ಮತ್ತು 22ನೇ ಪ್ರಶ್ನೆ, ಯಾವ ಎಲೆ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಬೇವಿನ ಎಲೆ, ಆಪ್ಷನ್ ಬಿ ಪುದೀನ ಎಲೆ, ಆಪ್ಷನ್ ಸಿ ತುಳಸಿ ಎಲೆ, ಆಪ್ಷನ್ ಡಿ ಅರಿವೆ ಸೊಪ್ಪು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನ ಎಲೆಯನ್ನು ಹೆಚ್ಚು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಕಡಿಮೆ ಮಾಡುತ್ತದೆ. ನಿಮ್ಮ 23ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿಯ ಹೆಸರೇನು? ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ಯಮುನಾ ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ಬ್ರಹ್ಮಪುತ್ರ ನದಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಎಂದು ನಾವು ಕರೆಯುತ್ತೇವೆ. ನಿಮ್ಮ 24ನೇ ಪ್ರಶ್ನೆ, ಪರ್ಸ್ನಲ್ಲಿ ಯಾವ ವಸ್ತುವನ್ನು ಇಟ್ಟುಕೊಂಡರೆ ಧನಲಾಭ ಉಂಟಾಗುತ್ತದೆ? ಆಪ್ಷನ್ ಎ ಆಲದ ಎಲೆ, ಆಪ್ಷನ್ ಬಿ ಬೆಳ್ಳಿ ನಾಣ್ಯ, ಆಪ್ಷನ್ ಸಿ ಕಮಲದ ಬೀಜ, ಆಪ್ಷನ್ ಡಿ ಅಕ್ಕಿ ಕಾಳು. ನಿಮ್ಮ ಸರಿಯಾದ ಉತ್ತರ ಆಲದ ಎಲೆ, ಬೆಳ್ಳಿ ನಾಣ್ಯ ಮತ್ತು ಕಮಲದ ಬೀಜ, ಅಕ್ಕಿ ಕಾಳು ಈ ಎಲ್ಲ ವಸ್ತುಗಳನ್ನು ಇಟ್ಟುಕೊಂಡರೆ ಧನಲಾಭ ಬರುತ್ತದೆ. ನಿಮ್ಮ ಕೊನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ಯಾವತ್ತೂ ರೋಗ ಬರುವುದಿಲ್ಲ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಶಾರ್ಕ್. ಶಾರ್ಕ್ ಜಲಚರ ಪ್ರಾಣಿಯನ್ನು ಯಾವುದೇ ರೋಗ ಬರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.